ಇವಾಗ ರೆಡಿಯಾಗಿ ಇಂಜೆಕ್ಷನ್ ಇದೆ ಅಂತ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೊಂಟೀನಿ, ಟಿ ಟಿ ಇಂಜೆಕ್ಷನು. ಸೊ ಇವಾಗ ಪ್ರೆಗ್ನೆನ್ಸಿಯಲ್ಲಿದ್ದಾಗ 5 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದರೆ ಟಿ ಟಿ ಇಂಜೆಕ್ಷನ್ ಮಾಡ್ತಾರೆ. ಇಲ್ಲೇ ಅಂಗನವಾಡಿಯಲ್ಲೇ ನಮ್ಮೂರ ಅಂಗನವಾಡಿ ಏನೈತಲ್ಲ ಅಲ್ಲಿ ಟಿ ಟಿ ಇಂಜೆಕ್ಷನ್ ಮಾಡ್ತಾರಂತೆ. ಸೊ ಕಾಲ್ ಮಾಡಿದರು, ಆಶಾ ಕಾರ್ಯಕರ್ತೆ ಕಾಲ್ ಮಾಡಿದ್ಲು, ಇಂಜೆಕ್ಷನ್ ಇದೆ ನಿಮ್ಮದು ಬರ್ರಿ ಅಂತ ಹೇಳಿ. ಸೊ ಹೋಗ್ತಾಯಿದ್ದೀನಿ, ರಿಪೋರ್ಟು ಮತ್ತು ಆಧಾರ್ ಕಾರ್ಡ್ ತೊಗೊಂಬ ಅಂತ ಹೇಳಿದರು. ಸೊ ತೊಗೊಂಡು ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೊಂಟೀನಿ. ಆ್ಯಕ್ಚುಲಿ ಇದನ್ನ ಹಾಸ್ಪಿಟಲ್ನವರು ಮಾಡ್ತಾರೆ, ಬಟ್ ಅಲ್ಲಿ ಮಾಡಿಸ್ಕೊಳ್ಳೋದೇನು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸ್ಕೊಳ್ಳೋದೇನು ಎರಡು ಒಂದೇ. ಬೆಟರ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲೇನು ಸಜೆಸ್ಟ್ ಮಾಡ್ತಾರಲ್ಲ ಅದನ್ನೇ ಮಾಡಿಸ್ಕೊಳ್ಬೇಕು. ಸೊ ಹೀಗಾಗಿ ಇಲ್ಲೇ ನಮ್ಮೂರಲ್ಲಿ ಅಂಗನವಾಡಿಯಲ್ಲಿ ಮಾಡೋಕ್ಕೆ ಬಂದಿದ್ದಾರತ್ತೆ. ಸೊ ಹೋಗಬೇಕು. ಸೊ ಇಂಜೆಕ್ಷನ್ ಮಾಡಿಸ್ಕೊಂಡು ಬರಬೇಕು. ಇವಾಗ ಹೋಗಿ ಬಿಸಿಲೊಂದು ಸಿಕ್ಕಾಪಟ್ಟೆ ಇದೆ. ಸೊ ಬೈಕ್ ಮೇಲೆ ಹೋಗಿ ಬರ್ತೀನಿ. ಇಲ್ಲೇ ಇದೆ ನಮ್ಮೂರು, ಜಾಸ್ತಿ ದೂರ ಏನಿಲ್ಲ ಅಂಗನವಾಡಿ. ನಮ್ಮೂರು ಆಂಜನೇಯ ಟೆಂಪಲಲ್ಲಿನೇ ಆಶಾ ಕಾರ್ಯಕರ್ತೆಯರು ಬಂದಿದ್ದರು. ಸೊ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದೆ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಮನೆಗೆ ಬಂದೆ. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಮನೆಗೆ ಹೆಳೂರು ಬಂದಿದ್ದರು. ಇಲ್ಲಿ ಹೆಳೂರು ಅಂತಂದರೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಯಾರು ಅಂತ ಹೇಳಿ. ಇಲ್ಲಿ ಹೆಳೂರು ಯಾರು ಅಂತಂದರೆ ಇವರು ನಮ್ಮ ಒಂದು ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿಯನ್ನು ಹೇಳ್ತಿರ್ತಾರೆ. ನಮ್ಮ ಫ್ಯಾಮ್ಲಿ ಎಲ್ಲಿಂದ ಬಂತು, ಎಲ್ಲಿ ಹುಟ್ಕೊಂತು, ಆಮೇಲೆ ನಮ್ಮ ತಳ ಯಾವುದು, ನಮ್ಮ ಹಿರಿಯರು ಎಲ್ಲಿದ್ದರು, ಆಮೇಲೆ ಎಲ್ಲಿಂದ ಬಂದರು, ನಮ್ಮದು ಯಾವುದು ತಳ ಇತ್ತು, ಆಮೇಲೆ ನಮ್ಮ ಸರ್ನೇಮ್ ಹೆಂಗೆ ಬಂತು, ಇದೆಲ್ಲವನ್ನು ಅವರು ಹೇಳ್ತಿರ್ತಾರೆ. ಅವರು ಇಯರ್ಲಿ ಒಂದ್ಸಲ ಮನೆಗೆ ಬಂದು ಅವ್ರ ಪುಸ್ತಕದಲ್ಲಿ ಏನು ಬರ್ಕೊಂಡಿರ್ತಾರಲ್ಲ ಅದನ್ನೆಲ್ಲನೂ ಓದಿ ಹೋಗ್ತಾರೆ. ಅದರ ಜೊತೆಗೆ ಒಂದು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಏನೇನೆಲ್ಲ ಚೇಂಜಸ್ ಆಗಿರುತ್ತೆ ಅಂತಂದರೆ, ಯಾರಾದರೂ ಮದುವೆ ಆಗಿದ್ದರೆ ಅಥವಾ ಯಾರಾದರೂ ಮನೆಯಲ್ಲಿ ಹುಟ್ಟಿದರೆ, ತೀರ್ಕೊಂಡಿದ್ರೆ ಅದನ್ನೆಲ್ಲನೂ ಅವ್ರ ಬುಕ್ಕಲ್ಲಿ ಹೊಸದಾಗಿ ಎಲ್ಲ ಮೆನ್ಷನ್ ಮಾಡ್ಕೊಳ್ತಾರೆ. ಈ ವರ್ಷ ನಮ್ಮ ಮನೆಯಲ್ಲಿ ನಮ್ಮ ತಮ್ಮಂದಿರ ಮದುವೆ ಆಗಿತ್ತು. ಸೊ ಹೀಗಾಗಿ ಮನೆಯಲ್ಲಿ ಶುಭ ಕಾರ್ಯ ಮಾಡಿದ್ದೀರಾ, ನನಗೆ ಒಂದು ತೊಲೆ ಬಂಗಾರ ಬೇಕು ಅಂತ ಹೇಳಿ ಕುಂತಿದ್ರು. ಸೊ ಹೀಗಾಗಿ ಮನೆಯಲ್ಲಿ ಅದೇ ಡಿಸ್ಕಷನ್ ಮಾಡತ್ತಿದ್ರು. ಅವರಂತೂ ಬೇಡಿದ್ದು ಕೊಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಆನಂದ ಆಗಲಿಪ್ಪ, ಕಲ್ಯಾಣ ಆಗಲಿಪ್ಪ, ಗುರು ಕಲ್ಯಾಣಗಳಾಗಲಿ, ಬಂದ ಕಂಟಕ ಬೈಲಾಗಿದ್ದ ಕಂಟಕ ದೂರಾಗಿ ಮನ್ನಡದಲ್ಲಿ ಚೆನ್ನಾಗಲಿ ಅಂತ ನೋಡ್ರಿ. ರಾಮಪುರ ಹೋಯ್ತಿನೊಳಗೆ ಹೇಳವನರಿಕೆ, ನಮ್ಮ ಮಕ್ಕಳರಿಕೆ, ಬಾಯಿಲ್ಲ ಬಸವೇಶ್ವರ ಶಿವನ ಪಾರ್ವತನರಿಕೆ ಅಂತ ನೋಡ್ರಿ. ಉದಯಮಾನ ಉತ್ತಮಾನ ಅಂತ ನೋಡ್ರಿ. ಅವಾಗ ನೋಡ್ರಿ ಹೊಗಳಬೇಕಾದ ನೋಡಪ್ಪ ಯಾದಿ ವಶವಳಿ ಕಂಚಿನ ಪತ್ರ 1126ರಲ್ಲಿ ಜನಿಸಿದ ಕುಲ್ಮಾರ್ಗ ಅಂತ ನೋಡ್ರಿ. ಪಂಚಮ ಶೈಲಿ ಅಂತ ನೋಡ್ರಿ. ಲಿಂಗದೊಳಗ 5 ಲಿಂಗ 5 ಶಿವಾಸ್ಥಾನಗಳ ಹುಟ್ಟುತ್ತಿದ್ದು ನೀವು ಮೊದಲಿಗಿದ್ದ ಪುರುಸ್ಥಳ. ಶಾಲ ಬಿದ್ದರೆ ಭೂಮಿ ಗೌಳಿಕೆ ಮಾಡುತ್ತಿದ್ರೆ, ಶಾಲ ಬಿದ್ದರೆ ಭೂಮಿ ಗೌಳಿಕೆ ಮಾಡಿದವರು ಹೆಸರು ದೊಡ್ಡ ಬಾಸಪ್ಪಗಳು, ಸಣ್ಣ ಬಾಸಪ್ಪಗಳು, ಹೆಣ್ಣಮಗಳ ನೀಲಗಂಗಮ್ಮನವರ, ಶಿವಗಂಗಮ್ಮನವರ ಯಾಜ್ಯಗಳ ಮಾಡಿ ಬಿಟ್ಟುಕೊಟ್ಟು ನಿಮ್ಮ ಹಿರಿಯರ 1126 ಬಸವಣ್ಣವರ ಕ್ರಾಂತಿ ಕಾಲದಾಗ ನೋಡಪ್ಪ ಅಜ್ಜಳ ಬಿಜ್ಜಳ ಕಾಲಿನೊಳಗ ಗೌಳಿಕೆಳ ಸಂಪಾದಿಸಿಕೊಂಡ ಬಿಟ್ಟುಕೊಟ್ಟ ನಿಮ್ಮ ಹಿರಿಯರ ಜಾಗ ಜಾಗ ವಸ್ತಿ ಮಾಡ್ತಾ ಪಂಚನ ಕೋಟಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿಂದ ಬಟ್ಟ ಹಿರಿವಳಿಗೆ ಬಂದ್ರೆ ಹಿರಿವಳಿಯನ್ನು ದಾಟೋ ಕಾಲದಾಗ ಹೆಣ್ಣಮಗಳ ಭಕ್ತಿಗೆ ಭಾವಕ್ಕೆ ಮೆಚ್ಚಿ ಅಡಿಕೆ ನೀರು ಎಡಕಾದು ಬಲಕಿನ ಬರಕಾದು ಬಂಡಿ ದಾರಿಗಳ ಬದ್ದು ನೋಡಪ್ಪ. ಅವಾಗ ನೋಡ್ರಿ ನಿಮ್ಮ ಹಿರಿಯರ ಜಾಗ ಜಾಗ ವಸ್ತಿ ಮಾಡ್ತಾ ಲಿಂಗದಲ್ಲಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿಂದ ಬಟ್ಟ ತೀರದಾಳ ಗ್ರಾಮಕ್ಕೆ ಬಂದ ಪ್ರಭು ಸ್ವಾಮಿ ಆಶೀರ್ವಾದ ಪಡ್ಕೊಂಡ ಬಿಟ್ಟುಕೊಟ್ಟ, ಗುರುವಿನ ಆಶೀರ್ವಾದ ಪಡ್ಕೊಂಡ ಬಿಟ್ಟುಕೊಟ್ಟ. ಕಣದಾಳ ಗ್ರಾಮಕ್ಕೆ ಬಂದ್ರೆ ಕಣ್ಣದಾಳ ಹುಲಕಾಂತಪ್ಪನ ಆಶೀರ್ವಾದ ಪಡ್ಕೊಂಡ ಬಿಟ್ಟುಕೊಟ್ಟ. ಬೋರ್ನಟ್ಟಿ ಗ್ರಾಮಕ್ಕೆ ಬಂದ್ರೆ ಬೋರ್ನಟ್ಟಿ ಬೋರಪ್ಪನ ಆಶೀರ್ವಾದ ಪಡ್ಕೊಂಡ ಬಿಟ್ಟುಕೊಟ್ಟು ನೋಡಪ್ಪ. ಆವಾಗ ನೋಡ್ರಿ ನಿಮ್ಮ ಹಿರಿಯರ ಬೋರ್ನಟ್ಟಿ ಆವಾಗ ನೋಡ್ರಿ ಬೋರಪ್ಪನ ಕುದುರೆಗಳನ್ನು ತೊಗೊಂಬರಾತಿರಂತ ನೋಡ್ರಿ. ಆವಾಗ ನೋಡ್ರಿ ಅಂದಾಗಲೇ ಅಲ್ವೋ ಹುಡುಗರೇ ನಮ್ಮ ಕುದುರೆ ನೀವು ಯಾಕೋ ಯಾತ್ರೆ ಅಂತ ಹೇಳ್ರಿ ಬೋರ್ನಟ್ಟಿ. ಆವಾಗ ನೋಡ್ರಿ ಊರಾನ ಮಂದಿ ಕೇಳ್ರಿ ಅಂತ ನೋಡ್ರಿ, ನಿಮ್ಮ ಕುದುರೆ ನಾವು ಯಾಗ್ತಿಲ್ಲ ಅಂದ್ರೆ ಅಂತ ನೋಡ್ರಿ. ಆವಾಗ ನೋಡ್ರಿ ಕರಿ ಕುದುರೆ ಹೋಗಿ ಮಾಯದ ಕುದುರೆ ಬಿಳಿ ಕುದುರೆ ಆತಂತ ನೋಡ್ರಿ. ಆವಾಗ ಇದೇ ನಮ್ಮ ಕುದುರೆ ಅಲ್ಲ, ನಿಮ್ಮ ಕುದುರೆ ಹೊಡ್ಕೊಂಡು ಹೋಗ್ರಿ ಅಂದ್ರೆ ಅಂತ ನೋಡ್ರಿ. ಆವಾಗ ನೋಡ್ರಿ ನಿಮ್ಮ ಹಿರಿಯರು ನೋಡಪ್ಪ ಸುಳ್ಳು ಹೇಳಿ ತೊಗೊಂಬರೋಣ. ಆವಾಗ ನೋಡ್ರಿ ಸುಳ್ಳುನವ್ರ ಅಡ್ಡಿ ಹೆಸರು ಪಡೆದ್ರಂತ ನೋಡ್ರಿ. ಗುರ್ಲಾಪುರ ಗ್ರಾಮಕ್ಕೆ ಬಂದ ಸುಳ್ಳುನವ್ರ ಅಡ್ಡಿ ಹೆಸರು ಪಡೆದ್ರಂತ ನೋಡ್ರಿ. 66 ಬೆಡಗಿನೊಳಗೆ ನಿಮ್ಮ ಬೆಡಗ ಲಕ್ಕಣದಾಗ ಹೇಳುವಂಥ ಬೆಡಗ ಹೊನ್ನ ಕೋರಿಯನವ್ರ ಬೆಡಗಿನವ್ರ ಅಂತ ನೋಡ್ರಿ. ನಿಮ್ಮ ಮಣಿ ದೇವ್ರ ಹೊಗಳಬೇಕಾದ ನೋಡ್ರಿ. ಕಣದಾಳ ಹುಲ್ಕಾಂತಪ್ಪ ಎಂಬುದೇವ್ರ, ಬೋರ್ನಟ್ಟಿ ಬೋರಪ್ಪ ಎಂಬುದೇವ್ರ ಅಂತ ನೋಡಿಪ್ಪ. ಬಾದಾಮಿ ಮಣಶಂಕರಮ್ಮ ಎಂಬುದೇವ್ರ ಅಂತ ನೋಡ್ರಿನ. ನಿಮ್ಮ ಮಣಿ ಗುರುಗಳ ತೀರ್ದಾಳ ಹಿರಿಮಠದ ಪಟ್ಟು ಸ್ವಾಮಿಗಳು ಅಂತ ನೋಡಪ್ಪ. ದೊಡಬಾಸಪ್ಪಜ ಸಣಬಾಸಪ್ಪಜ ಹೆಣ್ಣಮಗಳ ನೀಲಗಂಗಮ್ಮನವರ, ದೊಡಬಾಸಪ್ಪಜನುಟ್ಟಿಲೆ ರಾಮಪ್ಪಜ, ರಾಮಪ್ಪಜನುಟ್ಟಿಲೆ ಶಿವಬಾಸಪ್ಪಜ. ನಿಮ್ಮ ಬಡ್ಡಿ ನೋಡಪ್ಪ ನನ್ನ ಭೀಮಪ್ಪಜ್ಜನವ್ರ ಅಂತ ನೋಡಪ್ಪ. ಆನಂದಾಲಿ ಈಚೆ ಕಡೆ ನೋಡೋಣ. ಆವಾಗ ನೋಡಪ್ಪ ಆನಂದಾಲಿ ಕಲ್ಯಾಣಗಳಾಗಲಿ ಗುರು ಕಲ್ಯಾಣಗಳಾಗಲಿ ಬಸಪ್ಪಜ್ಜನವರು, ಬಸಪ್ಪಜ್ಜನುಟ್ಟಿಲೆ ರಾಮಪ್ಪಜ್ಜ, ರಾಮಪ್ಪಜ್ಜನುಟ್ಟಿಲೆ ಶಿವಬಾಸಪ್ಪಜ್ಜ, ಶಿವಬಾಸಪ್ಪಜ್ಜನುಟ್ಟಿಲೆ ಸಿದ್ದಪ್ಪಜ್ಜ, ಸಿದ್ದಪ್ಪಜ್ಜ ಸತ್ಯವಾಯಿ ಬೆಳಗದೊಳಗೆ ನೋಡಪ್ಪ ಮಲ್ಲಪ್ಪಜ್ಜನವ್ರ ಅಂತ ನೋಡ್ರಿನ. ಆವಾಗ ನೋಡಪ್ಪ ಎಲ್ಲಪ್ಪಜ್ಜನವ್ರ ಅಂತ ನೋಡ್ರಿ. ನಂದಾಗಲಿ ಅಂತ ನೋಡಪ್ಪ ನಿಮ್ಮ ಬಡ್ಡಿ ಹೊಗಳಬೇಕಾದ ನೋಡ್ರಿನ.
ರಾಮಪ್ಪಜ್ಜನ ಬಡ್ಡಿ ಅಂತ ನೋಡಪ್ಪ. ರಾಮಪ್ಪಜ್ಜ ಕೆಂಚವಾಯಿ ಬೆಳಗದೊಳಗ. ಸಿದ್ದಪ್ಪನವರು ಯಲ್ಲಪ್ಪನವ್ರು ಅಂತ ನೋಡಪ್ಪ. ನನ್ನ ಸಿದ್ದಪ್ಪನವ್ರ ಸಾವಿತ್ರಿ ತಾಯಿ ಬೆಳಗದೊಳಗ. ಸತೀಶ್ ಅಂತ ನೋಡ್ರಿ, ಸಾಗರ್ ಅಂತ ನೋಡ್ರಿ, ಸಣ್ಣ ಅಂತ ನೋಡಪ್ಪ ಅಣ್ಣ, ಸವಿತಾ ಅಂತ ನೋಡಪ್ಪ, ಆನಂದಾಲಿ ಅಂತ ನೋಡ್ರಿ, ಸತೀಶಪ್ಪನವ್ರ ನೋಡ್ರಿ, ರಂಜಿತಾ ಅಂತ ನೋಡಪ್ಪ ಆನಂದಾಲಿ, ಸಾಗರ ರೇಷ್ಮಾ ಅಂತ ನೋಡ್ರಿ ಆನಂದಾಲಿ, ಯಲ್ಲಪ್ಪನವ್ರ ನಿಂಬವ್ ತಾಯಿಲೆ, ಶ್ರೀಕಾಂತ್ ಅಂತ ನೋಡ್ರಿ, ಸಿರ್ದಾರ್ ಅಂತ ನೋಡ್ರಿನ, ಸವಿತಾ ಅಂತ ನೋಡ್ರಿ, ಕವಿತಾ ಅಂತ ನೋಡ್ರಿ, ಪವಿತ್ರ ಅಂತ ನೋಡ್ರಿನ, ಬಾಂಧ ಕಂಟಕ ಬೈಲ ಆಗಿದ್ದ ಕಂಟಕ ದೂರಾಗಿ ಮನ್ನಡದಲ್ಲಿ ಚೆನ್ನಾನೆ, ಮುತ್ತರತ್ನಗ ಸ್ವಂಗ ದೇವ್ರ ಸೌಭಾಗ್ಯ ಅಂತ ನೋಡ್ರಿನ, ನನ್ನ ಸುಳ್ಳವರ ಬಳಗ ಬೆಲೆ ಅಂತ ನೋಡಪ್ಪ. ರಾಮಪ್ಪಜ್ಜನ ಬಳಿದ ಬೆಳೆ 101 ಬೆಳೆ ಹಬ್ಬಲೆ ಈ ವರ್ಷನ ಕಾಲಕ್ಕೆ ನೋಡಪ್ಪ ಆನಂದಾನೆ. ಸತೀಶ್ ಸಾಗರ್ ಲಗ್ನ ಮಾಡಿ ಮಾವಾಗ ನೋಡಪ್ಪ ಹಲವು ಹಾಡ ಕೊಟ್ರೆ ಮುಂದಕ್ಕೆ ಬರಬಲಿ ಅನ್ನಂದಾನೆ. ಶ್ರೀಕಾಂತಪ್ಪ ಸಿರ್ದಾರ ಸೌಕಾರ ಲಗ್ನ ಮಾಡಿ ಹಲವನ ಬಟ್ಟಿನಾಗ ಉಂಗ್ರ ಹಾಕುವಂಗ ಆಸೆ ಆಗಲಿ ವಾ ಎನ್ನು ಯವ್ವ ನೀ ಕೊಟ್ಟಿಲ್ಲ ಕೂತ ಲೋಕ ಮಂದಿ ಹೇಳ್ಕೊತ ಮುಚ್ಕೊಂಡ್ ಹೋಗೋದಿಲ್ಲ. ಹೇಳವ್ರು ಹೆಣ್ಣ ಮಕ್ಕಳು ನಾವು ಮಗಳಿಕೊತ್ ಹೋಗಾರ. ಹಾ ಯವ್ವ ನನ್ನ ತಾಯಿ ಮುಂದೆ ಹೇಳ್ಕೊತ ನಿಂಬೆ ಪ್ರಭಾವತಿ ಮಾಡ. ಇಲ್ಲಿ ಹಳ್ಳೂರು ಅಂತಂದರೆ ಮನೆ ಹೆಣ್ಮಕ್ಳಿದ್ದಂತೆ. ಸೊ ಮನೆ ಹೆಣ್ಮಕ್ಳು ಏನಾದರೂ ಬೇಡಿದರೆ ಹೆಂಗೆ ಕೊಡ್ತೀವಲ್ಲ, ಸೊ ಅದೇ ಥರ ಇವರು ಏನಾದರೂ ಬೇಡಿದರೆ ನಾವು ಕೊಡಲೇಬೇಕಾಗುತ್ತೆ. ಆಮೇಲೆ ಈ ಸಲ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗಿರೋದ್ರಿಂದ ಅವರು ಏನಾದರೂ ಒಂದು ಕೂನು ಕೊಡ್ರಿ ಅಂತ ಹೇಳಿ ಕೇಳ್ತಾಯಿದ್ರು. ಸೊ ಹೀಗಾಗಿ ಒಂದು ಮನೆಯಲ್ಲಿರುವಂಥ ಒಂದು ದೊಡ್ಡ ಆಡವನ್ನು ಬಿಚ್ಚಿಕೊಟ್ರು, ಇದನ್ನೇ ತೊಗೊಂಡು ಹೋಗು ಅಂತ ಹೇಳಿ. ಸೊ ಅವರು ಇದನ್ನೇ ಖುಷಿಯಿಂದ ತೊಗೊಂಡು ಹೋದರು. ನಮಗೂ ಕೊಟ್ಟಿದ್ದಕ್ಕೂ ನಮಗೂ ಖುಷಿ ಇತ್ತು, ಅವ್ರು ತೊಗೊಂಡು ಹೋಗಿದ್ದಕ್ಕೂ ಅವ್ರಿಗೂ ಖುಷಿ ಇತ್ತು. ಸೊ ಹೀಗೆ ಹೇಳೋರು ಅಂತಂದರೆ ಇದೇ ಥರನೇ ಅವರು ಒಂದು ಇನ್ಕಮ್ ಅಂದರೆ ಕುರಿ, ಆಡು, ಎಮ್ಮೆ, ಆಕಳ, ಆಮೇಲೆ ಬೆಳ್ಳಿ ಬಂಗಾರ ಇಂಥದ್ದನ್ನೇ ಕೇಳ್ತಿರ್ತಾರೆ. ಸೊ ಅವರ ಬೇಡಿದ್ದನ್ನು ಕೊಡುವಂಥ ಪದ್ಧತಿ ಎಲ್ಲರ ಕಡೆ ಇದ್ದೇ ಇರುತ್ತೆ. ಮನೆಗಿದ ಮೇಲೆ ಎಲ್ಲನೂ ತೆಗೆದಿಡ್ಬೇಕು ಸಾಮಾನನ್ನು. ಸೊ ಅದೇ ಒಂದು ದೊಡ್ಡ ಕೆಲಸ ಆಗ್ತೈತಿ. ಸೊ ಇವಾಗ ಮಲ್ಕೊಂಡಾನು ಹಂಗೆ ಇನ್ನೊಂದು ಹೊಚ್ಚಿದ್ರೆ ಮುಗೀತು, ಮಲ್ಕೊಂಡ್ಬಿಡ್ತಾನೆ ಆರಾಮಾಗಿ. 1-2 ತಾಸು ಮಲ್ಕೋತಾನೆ. ಸೊ 2 ಅವರ್ ಮಲ್ಕೊಂಡ್ರೆ ನನಗೂ ಫ್ರೀ ಆಗ್ತೈತಿ. ನಂದೇನೇನು ಕೆಲಸ ಇರ್ತೈತಿ, ಆಮೇಲೆ ಏನೇನಿಲ್ಲ ವಿಡಿಯೋಸ್ ಎಲ್ಲ ನೋಡಬೇಕು, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ವಾಯ್ಸ್ ರೆಕಾರ್ಡಿಂಗ್ ಕೊಡಬೇಕು, ಅವನ್ನೆಲ್ಲನೂ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಅವ್ನು ಮಲ್ಕೊಂಡಾಗ. ಮನೆ ಮುಂದೆ ಪ್ರದಿತ್ಯ ಅಂಗಳ ತುಂಬ ಎಲ್ಲ ಒಂದು ಸಾಮಾನನ್ನು ಎಲ್ಲ ಒಗ್ದಾಡಿದ್ದ. ಸೊ ಒಂದು ಬ್ಯಾಟು, ಆಮೇಲೆ ಬಾಲು, ಆಮೇಲೆ ಸೈಕಲು, ಒಂದು ಕೋಲಿದೆ, ಕೋಲು, ಇನ್ನೆಲ್ಲನೂ ಅಂಗಳ ತುಂಬ ಚಿಲ್ಲಾಡಿದ್ದ. ಸೊ ಎಲ್ಲನೂ ಇವಾಗ ತೆಗೆದಿಡತ್ತೀನಿ. ಅದು ಪ್ರದಿತ್ಯ ಮಲ್ಕೊಂಡ ಮೇಲೇ ಎಲ್ಲನೂ ತೆಗೆದಿಡ್ತೀನಿ. ಕೆಲವೊಂದು ಸಲ ಬೈಕು ಆಮೇಲೆ ಟ್ರ್ಯಾಕ್ಟರ್ ಎಲ್ಲ ಸುತ್ತಾಡಿಸ್ತಿರ್ತಾರೆ ಅಂಗಳದಲ್ಲಿ. ಸೊ ಹೀಗಾಗಿ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ, ಹೀಗಾಗಿ ಅವ್ನು ಮಲ್ಕೊಂಡು ಕೂಡಲೇ ಎಲ್ಲ ಸಾಮಾನನ್ನು ತೆಗೆದು ಇಟ್ಬಿಡ್ತೀನಿ. ಮತ್ತು ಅವ್ನು ಎದ್ದ ಮೇಲೆ ಆ್ಯಸ್ ಇಟ್ ಈಸ್ ಎಲ್ಲನೂ ಹೊರಗಡೆನೇ ಬಂದುಬಿಡ್ತಾವು. ಇಲ್ಲಿ ನಮ್ಮ ಆಯಿನೂ ಬಿಸಿಲು ಕಾಯಿಸ್ಕೊಂತ ಬಿಸಿಲಾಗ ಕುಂತವಳು. ಚಳಿ ಒಂದು ಭಾಳ ಐತಲ್ಲ, ಸೊ ಹೀಗಾಗಿ ಬಿಸಿಲು ಕಾಯಿಸ್ಕೊಂತ ಹೊರಗೆ ಕುಂತ್ಬಿಟ್ಟಾರು. ಸೊ ಎಲ್ಲ ಸಾಮಾನನ್ನು ಇವಾಗ ತೆಗೆದಿಟ್ಬಿಟ್ಟೆ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.